ಪ್ರಿಯ ವೀಕ್ಷಕರೇ, ಎಲ್ಲರೂ ಸುಖಾಸನದಲ್ಲಿ ಸೊಂಟ, ಬೆನ್ನು, ಭುಜ, ಕುತ್ತಿಗೆ, ತಲೆ ನೇರವಾಗಿರಲಿ. ಕಣ್ಣುಗಳನ್ನು ಸಹಜವಾಗಿ ಮುಚ್ಚಿ ಕೆಲವು ಬಾರಿ ಶ್ವಾಸೋಚ್ಛ್ವಾಸವನ್ನು ಮುಂದುವರಿಸೋಣ. ಕನಿಷ್ಠ ಪಕ್ಷ 3 ಬಾರಿ ಆದರೂ ಉಸಿರಾಟವನ್ನು ಮಾಡೋಣ. ಓಂಕಾರದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. कराग्रे वसते लक्ष्मी, करमध्ये सरस्वती, करमूले स्थिते गौरी, प्रभाते करदर्शनम्. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि. ओम शांति शांति शांति. भू नमस्कार. ಮೇಲೆ ಹಸ್ತಗಳ ಸ್ಪರ್ಶ ಮಾಡಿಕೊಳ್ಳೋಣ. ನಮ್ಮ ಆತ್ಮಿಕ ದೃಷ್ಟಿಯಿಂದಲೇ ನಮ್ಮ ಕಣ್ಣುಗಳನ್ನು ತೆರೆಯೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾಣಾಯಾಮ ಇವತ್ತು ನಾಡಿ ಶೋಧನಾ ಪ್ರಾಣಾಯಾಮ. ನಾಡಿ ಅಂದರೆ ಒಂದು ವಿಷಯ ಹೇಳಲೇಬೇಕಾಗ್ತದೆ. ನಮ್ಮ ದೇಹದಲ್ಲಿ 72,000 ನರನಾಡಿಗಳು ಇದ್ದಾವೆ ಎಂಬುದು ಗೊತ್ತಾಗಿದೆ ನಿಮಗೆಲ್ಲರಿಗೂ. 72,000 ನರನಾಡಿಗಳನ್ನು ಆರೋಗ್ಯಪೂರ್ಣವಾಗಿಟ್ಟುಕೊಳ್ಳಬೇಕೆಂದರೆ ಪ್ರಾಣಾಯಾಮವೇ ಮದ್ದಾಗಿದೆ. ಹಾಗಾಗಿ ನಮ್ಮ ಕಣ್ಣಿನಲ್ಲಿ ನೋಡಿ ನರಗಳು, ನರಮಂಡಲದಲ್ಲಿ, ಮೆದುಳಲ್ಲಿ, ನಮ್ಮ ಕೈಕಾಲುಗಳಲ್ಲಿ, ನಮ್ಮ ತುದಿಯ ಬೆರಳು ತನಕ ನಾವು ಗಮನಿಸಿದಾಗೂ ಕೈಕಾಲು ಬೆರಳು ಟಾಪ್ ಟು ಬಾಟಮ್ ಅಂತ ಏನು ಹೇಳ್ತೇವೋ ಪ್ರತಿಯೊಂದು ರಕ್ತ ಸಂಚಾರ ಇರುವ ಕಡೆಯಲ್ಲೆಲ್ಲ ನರನಾಡಿಗಳಲ್ಲಿ ಹರಿಯತಕ್ಕಂಥದ್ದೇ ರಕ್ತ. ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಎಲ್ಲೂ ಸಹ ಬ್ಲಡ್ ಕ್ಲಾಟ್ ಆಗದ ಹಾಗೆ, ತಿಕ್ಕಾಗದ ಹಾಗೆ, ತಿನ್ನಲ್ಲೇ ಇರಬೇಕು ಅಂದರೆ ನಾವು ಯೋಗಾಸನಗಳಿಗಿಂತಲೂ ಹೆಚ್ಚಿನ ಮಹತ್ವ ಯೋಗಾಸನ ಮಾಡಬೇಕು. ಅದರ ಜೊತೆಯಲ್ಲಿ ಇನ್ಕ್ಲೂಡ್ ಪ್ರಾಣಾಯಾಮವನ್ನು ಮಾಡಲೇಬೇಕು. ಕೆಲವು ಯೋಗಾಸನ ಅಂದ ತಕ್ಷಣ ಸುಮ್ಮನೆ ಜಸ್ಟ್ ಏನೋ ಒಂದು ಭಂಗಿ ಹಿಂಗೆ ಮಾಡೋದಲ್ಲ. ಹಂಗೆ ಮಾಡಿದ್ರು
ಯಾವುದೇ ಒಂದು ಯೋಗಾಸನ ಮಾಡಿ, ಪ್ರಾಣಾಯಾಮದೊಂದಿಗೆ ಯೋಗಾಸನ ಮಾಡಿ, ಪ್ರಾಣಾಯಾಮದೊಂದಿಗೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ, ಆವಾಗ ತಂದುರಸ್ತಾಗಿ ಬಹಳಷ್ಟು ದಷ್ಟಪುಷ್ಟವಾಗಿ ಆರೋಗ್ಯಪೂರ್ಣವಾಗಿ ನಿಮ್ಮ ಆರೋಗ್ಯ, ದೇಹದ ಆರೋಗ್ಯ ನಿಮ್ಮದಾಗ್ತದೆ ಎನ್ನುವ ಮಾತಿನೊಂದಿಗೆ ಈಗ ಮಾಡೋಣ ನಾಡಿ ಶೋಧನಾ ಪ್ರಾಣಾಯಾಮ. ಈಗ ನಾವು ಕುಂತಿರತಕ್ಕಂಥದ್ದು ಸುಖಾಸನ. ಒಂದು ಚಿನ್ಮುದ್ರೆ ಬರಲೇಬೇಕು, ಅಥವಾ ಚಿನ್ಮಯ ಮುದ್ರೆ ಇಟ್ಕೊಳ್ಳಿ. ಎರಡನೇ ಮುದ್ರೆ. ಬಲವರಳೆ ಮುಚ್ಚಲೇಬೇಕು. ಸ್ವಲ್ಪ ಟಚ್ ಮಾಡಿ, ಭಾಳ ಹದುಂಬಾರ್ದು, ಸುಮ್ಮನೆ ಜಸ್ಟ್ ಸ್ಕಿನ್ನಿಗೆ ಟಚ್ ಮಾಡೋಣ. ಒಳಗಿರೋ ಉಸಿರನ್ನು ಖಾಲಿ ಮಾಡೋಣ. ಶ್ವಾಸ ಓಲ್ಡ್. ಬಲಗಡೆ ಭಾಗವನ್ನು ತೆಗೆದು ಉಸಿರನ್ನು ಹೊರಗಾಕಿ. ಬಲವರಳಿಂದ ಉಸಿರು ತಗೊಳ್ಳೋಣ. ಮುಚ್ಚೋಣ. ಎಡವರಳಿಯಿಂದ ಬಿಡೋಣ. ನೋಡಿಲ್ಲ ಪ್ರಿಯ ವೀಕ್ಷಕರೇ, ನಾಡಿ ಶೋಧನ ಕೇವಲ ತೋರಿಸಿದ್ದೀನಿ, ಇದರ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಎಡವರಳಿಯಿಂದ ಉಸಿರನ್ನ ತೆಗೆದುಕೊಂಡಿದ್ದನ್ನು ಹೋಲ್ಡ್ ಮಾಡಬೇಕು ಸ್ವಲ್ಪ ಸಮಯ. ಈಗಾಗಲೇ ಹೇಳಿದ್ದೀನಿ, ಪ್ರತಿಯೊಂದರಲ್ಲೂ ಪ್ರತಿದಿನ ಹೇಳ್ತಿರ್ತೀನಿ. ಹೋಲ್ಡ್ ಮಾಡಬೇಕು. ಶುಗರ್ ಅಥವಾ BP ಸಾಮಾನ್ಯವಾಗಿರ್ತಕ್ಕಂಥವ್ರು, ಇಲ್ಲದೇ ಇರ್ತಕ್ಕಂಥವ್ರು ಹಾಗೂ ಲೋ ಇರ್ತಕ್ಕಂಥವ್ರು. ಹೈ ಇರ್ತಕ್ಕಂಥ BP ಅವರು ಹೋಲ್ಡ್ ಯಾವುದೇ ಕಾರಣಕ್ಕೂ ಯಾವ ಪ್ರಾಣಾಯಾಮಗಳಲ್ಲೂ ಬ್ರೀತನ್ನು ಉಸಿರನ್ನು ಹಿಡಿದು ಇಟ್ಟುಕೊಳ್ತಕ್ಕಂಥ ತಪ್ಪನ್ನು ಮಾಡಬೇಡಿ. ಜಾಸ್ತಿ ಆಗುತ್ತೆ BP. ಹೈ BP ಇನ್ನೂ ಓವರ್ ಆಗುತ್ತೆ. ತಗೊಳ್ಳಿ, ಬಿಡಿ, ಅಷ್ಟೇ. ಇದು ಯಾರಿಗೆ? ನಾರ್ಮಲಾಗಿರ್ತಕ್ಕಂಥವ್ರಿಗೂ ಮತ್ತು ಲೋ BP ಇರ್ತಕ್ಕಂಥ. ಗಮನಿಸಿ, ಚಿನ್ಮುದ್ರೆ ಇದಿತ್ತು, ಚಿನ್ಮಯ ಮುದ್ರೆ ಇದಿದೆ. ಒಂದು 3 ಕೌಂಟ್ ನೋಡ್ಕೊಳ್ಳಿ. ಕಣ್ಣನ್ನು ಮುಚ್ಚಿರಲೇಬೇಕು ಪ್ರಾಣಾಯಾಮಗಳಲ್ಲಿ. ಶಬ್ದ ಮಾಡೋದು ಬೇಡ, ಆದರೆ ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಾನು ಶಬ್ದ ತೋರಿಸ್ತಿದ್ದೀನಿ ಅಷ್ಟೇ. ಈಗ ಶಬ್ದ ರಹಿತವಾಗಿ ಮಾಡ್ತೀನಿ, ಅದರ ಶ್ವಾಸ ನಿಶ್ವಾಸ ನಡೀತಿರ್ತದೆ. ನಿಮ್ಮ ಶಕ್ತಿ ಅನುಸಾರ ಉಸಿರನ್ನ ಹಿಡಿದಿಟ್ಟುಕೊಳ್ಳಬಹುದು. ನಾರ್ಮಲ್ ಮನುಷ್ಯರು, BP ಇರೋರು ಬಿಟ್ಟು, ಆಪರೇಷನ್ ಆಗಿರ್ತಕ್ಕಂಥವ್ರು ಬಿಟ್ಟು, ಮಂತ್ಲಿ ರಜೆ ಇರ್ತಕ್ಕಂಥವ್ರು ಬಿಟ್ಟು. ಈ ರೀತಿ ಮಾಡಬೇಕು. ಅದರಲ್ಲೇ ಮತ್ತು ಹೊಸದಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ, ನಿಮಗೆ ಸ್ಪಷ್ಟ ಗೊತ್ತಾಗಬೇಕು ಅಂದರೆ, ಮೂಗಿನ ಕಂಬದ ಮೇಲೆ ಹೆಬ್ಬೆಟ್ಟಿಟ್ಕೊಂಡಿರ್ತೀನಿ. ಒಂದು ಸೈಡ್ ಹೀಗೆ ತೋರಿಸಿದ್ರೆ ಗೊತ್ತಾಗ್ತದೆ ನಿಮಗೆ, ಅಥವಾ ಈ ರೀತಿ ಕುತ್ಕೊಂಡು ತೋರಿಸ್ತೀನಿ ನೋಡಿ. ಮೂಗಿನ ಕಂಬದ ಮೇಲೆ ಇಟ್ಕೊಳ್ಳಿ. ಬಲವರಳೆಯನ್ನು ಮುಚ್ಚಿ. ಎಡವರಳೆ ಕಂಬದ ಮೇಲೆ ಇರುತ್ತೆ, ಎಡವರಳೆ ಕ್ಲೋಸ್ ಇದೆ. ಓಪನ್ ಆಗಿರ್ತಕ್ಕಂಥ ವರಳಿ ಎಡವರಳಿಯಿಂದ ಉಸಿರು ತಗೊಂಡಿದ್ದೀನಿ, ಲಾಕ್ ಮಾಡ್ತೀನಿ. ಬಲವರಳಿಯಿಂದ ಉಸಿರು ಬಿಡ್ತೀನಿ, ಬಲ ಹೆಬ್ಬೆಟ್ಟು ತೆಗೆದಿದ್ದೀನಿ. ಬಿಟ್ಟಿರುವ ಬಲವರಳಿಯಿಂದಲೇ ಉಸಿರನ್ನು ತೆಗೆದುಕೊಳ್ತೀನಿ, ಮುಚ್ಚುತ್ತೀನಿ. ಬ್ರೀತ್ ಹೋಲ್ಡ್ ಆಗಿದೆ, ನಮಸ್ಕಾರ ಸ್ಥಿತಿಯಲ್ಲಿದ್ದೀನಿ. ಎಡವರಳಿನ ಮೂಗಿನ ಕಂಬದ ಮೇಲೆ ಇಡ್ತೀನಿ, ಎಡವರಳಿಂದ ಉಸಿರು ಬಿಡ್ತೀನಿ.
ಕಂಟಿನ್ಯೂ. ನೋಡ್ಕೊಂಡ್ರಪ್ಪ ಈ ವೀಕ್ಷಕರೇ, ಇನ್ನೊಂದು ಸತಿ ಈ ಕಡೆ ಅದನ್ನೇ ಗಮನಿಸ್ತಿ, ಈ ಬೆರಳುಗಳನ್ನು ಮಾತ್ರ ಬದಲಾಯಿಸ್ಕೊಳ್ತೀನಿ. ಪ್ರಾಣಾಯಾಮ ಅದೇ ನಾಡಿ ಶೋಧನ ಪ್ರಾಣಾಯಾಮ ಇರ್ತದೆ. ಎಷ್ಟು ಸಾಧ್ಯಷ್ಟು ಎರಡು ಒರಳೆನ ಮುಚ್ಚಿದೆ ನೋಡಿ. ಬಲ ಒರಳಿಂದ ಬಿಡ್ತೀನಿ. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ಲೆಫ್ಟ್. ಎಡ ಒರಳೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಾಣವಾಯುವನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೊಂಡು ಬಲಗಡೆ ಬಿಟ್ಟಿದ್ದೀನಿ. ಬಿಟ್ಟಾದ ಮೇಲೆ ಮತ್ತೆ ಬಲಗಡೆಯಿಂದನೇ ಉಸಿರು ತೆಗೆದುಕೊಂಡು ಸ್ವಲ್ಪ ಸಮಯ ಹಿಡಿದಿಟ್ಟುಕೊಂಡು ಎಡಗಡೆ ಬಿಟ್ಟಿದ್ದೇನೆ. ಇದರ ಹೆಸರಾಗಿದೆ ನಾಡಿ ಶೋಧನ ಪ್ರಾಣಾಯಾಮ. ಮತ್ತೊಂದು ಹೆಸರಿದೆ ನಾಡಿ ಶುದ್ಧ ಕ್ರಿಯೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಅರ್ಜೆಂಟೀನಾ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಈಗ ಸುಮಾರು 6-7 ವರ್ಷಗಳ ಹಿಂದೆ ಅಲ್ಲಿಂದ ವಚನಾನಂದ ಸ್ವಾಮಿಗಳು ಅನ್ನೋರು ಶ್ವಾಸಗುರು ಆಗಿರತಕ್ಕಂಥವ್ರು ದಾವಣಗೆರೆ ಕರೆಸಿದ್ರು. ಆ ವ್ಯಕ್ತಿ ಈಗಲೂ ಸಹ ಪ್ರಕೃತಿಗೆ ಸವಾಲು ಹಾಕಿಬಿಟ್ಟು ಅನ್ನ ನೀರನ್ನು ಮುಟ್ಟದಲೇ ಹಂತ ಹಂತವಾಗಿ ಸಾಧನೆ ಮಾಡ್ತಾ, ಮೊದಲು 1 ಗಂಟೆ ಪ್ರಾಣಾಯಾಮ, 2 ಗಂಟೆ ಪ್ರಾಣಾಯಾಮ, ಇವತ್ತು ಅವರು 14ರಿಂದ 16 ಗಂಟೆಗಳ ಕಾಲ ಪ್ರಾಣಾಯಾಮವನ್ನು ಮಾಡಿ ಆರೋಗ್ಯವನ್ನು ಇವತ್ತು ದೇಹದಲ್ಲಿ ಇದೆ ಆತ್ಮ. ಅವರು ಅರ್ಜೆಂಟೀನಾ ದೇಶದ ಒಬ್ಬ ವ್ಯಕ್ತಿ. ನೀವು ಈಗಾಗಲೇ ಟಿ ವಿಯಲ್ಲಿ ನೋಡಿರ್ಬೋದು, ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಇವತ್ತು ಪ್ರಕೃತಿಗೆ ಸವಾಲಾಕಿ ಅನ್ನ ಬೇಕು ಅಂತ ಹೇಳ್ತದೆ ಈ ದೇಹ. ಅನ್ನದಿಂದನೂ ಸಹ ಮುಕ್ತನಾಗಿ, ನೀರಿಂದನೂ ಪಂಚತತ್ವಗಳಲ್ಲೇ ಅನ್ನ ನೀರು ಮುಖ್ಯ ದೇಹ ಇರೋ ತನಕ. ಆದರೆ ಅದರ ಮೇಲೆ ಸವಾಲಾಕಿ ಆ ವ್ಯಕ್ತಿ ಸಾಧನೆ ಮಾಡ್ತಾ ಮಾಡ್ತಾ ಇವತ್ತು ಕೇವಲ ಒಂದೇ ಒಂದು ಪಂಚತತ್ವದನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ವಾಯು, ಪ್ರಾಣವಾಯು. ಆ ಪ್ರಾಣಾಯಾಮದಿಂದ ನೋಡಿ 14 ಗಂಟೆಗಳ ಕಾಲ ಪ್ರಾಣಾಯಾಮ ಅಂದರೆ ಅವರು ಏನನ್ನೂ ಸಹ ಮಾಡೋದಿಲ್ಲ. ಎಚ್ಚರ ಆದ ತಕ್ಷಣವೇ ಕೇವಲ ಸುಮ್ಮನೆ ಕುಂದಿರ್ತಾರಂತೆ. ಸೂಕ್ಷ್ಮವಾಗಿ ಪ್ರಾಣ ತಗೊಳ್ತಿರ್ತಾರೆ, ಪ್ರಾಣ ಬಿಡ್ತಿರ್ತಾರೆ. ಆದರೆ ಇವತ್ತು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಅವರಿಗೆ ಟ್ಯಾಲೆಂಟ್ ಮಾಡ್ತಕ್ಕಂಥದ್ದೇ ಆಗಲಿ ಸಂದರ್ಭ ಇಲ್ಲ, ರೀಸಿಸ್ ಮಾಡ್ತಕ್ಕಂಥ ಆಗಲಿ ಸಂದರ್ಭ ಇಲ್ಲ ಅಂತ ಪ್ರೂವ್ ಆಗಿದೆ. ಹಾಗಾಗಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಅನ್ನನೇ ಶ್ರೇಷ್ಠ, ನೀರೇ ಶ್ರೇಷ್ಠ ಅಂತೀವಿ. ಒಂದು ಹಂತದವ್ರಿಗೆ ಶ್ರೇಷ್ಠ ಇಲ್ಲ ಅಂತ ಹೇಳೋದಿಲ್ಲ. ಕೊನೆಗೆ ಅದನ್ನು ಅನ್ನನೂ ಕಡಿಮೆ ಮಾಡ್ತಾ ಬಂದು ಇಲ್ಲಿ ಪ್ರಾಣಾಯಾಮವನ್ನು ಹೆಚ್ಚು ಮಾಡಿ, ನೀರನ್ನು ಕಮ್ಮಿ ಮಾಡ್ತಾ ಬಂದು ಇಲ್ಲಿ ಪ್ರಾಣಾಯಾಮವನ್ನು ಹೆಚ್ಚು ಮಾಡಿ ಅನೇಕ ವರ್ಷಗಳ ನಂತರ ಸಾಧನೆ. ಮತ್ತೆ ಇದಾದ ಯಾವುದು ನೀವು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಹೇಳಿದ ತಕ್ಷಣ ನೀವು ಅನ್ನ ನೀರು ಬಿಟ್ಟು ಒಂದೇ ಸಲ ಪ್ರಾಣಾಯಾಮ ಮಾಡ್ತಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸುಮಾರು ವರ್ಷಗಳ ಅಭ್ಯಾಸದ ಆಧಾರದ ಮೇಲೆ ಹಂತವಾಗಿ ಅನ್ನ ಕಡಿಮೆ ಮಾಡಿ, ಊಟೋಪಚಾರಗಳನ್ನು ಟಿಫನ್ ಕಡಿಮೆ ಮಾಡ್ತಾ, ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ತಾ ಬಂದು ಇಲ್ಲಿ ಪ್ರಾಣಾಯಾಮವನ್ನು ಜಾಸ್ತಿ ಮಾಡ್ತಾ ಬಂದು ಸ್ಥೂಲ ಕೆಲಸ ಕಾರ್ಯಗಳನ್ನು ಯಾವುದನ್ನೂ ಮಾಡದೆ, ಯಾವುದೇ ಒಂದು ಸ್ಥೂಲವಾದ ಕರ್ಮಯೋಗ ಅಲ್ಲ ಅವ್ರದ್ದು, ಹಠಯೋಗ, ಓನ್ಲಿ ಪ್ರಾಣಾಯಾಮ. ಅದಕ್ಕೆ ಅವ್ರು ಅಂತಂದು ಎಷ್ಟೋ ವರ್ಷಗಳ ನಂತರ ಅನ್ನದ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ, ಟಿಫನ್ನು, ತಿಂಡಿ, ಊಟ ಮತ್ತೊಂದು ಎಲ್ಲ ಕಡಿಮೆ ಮಾಡ್ತಾ ಬಂದು ಇಲ್ಲಿ ಪ್ರಾಣಾಯಾಮದ ಅವಧಿಯನ್ನು 1-2 ಗಂಟೆ ಇದ್ದದ್ದನ್ನು ಆ ಮಟ್ಟಕ್ಕೆ ತಂದ ಮೇಲೇ ಅವರಿಗೆ ಆ ಎಲ್ಲ ಒಂದು ಅವಯವಗಳು ಸಾಥ್ ಕೊಟ್ಟರು. ಅದಕ್ಕೋಸ್ಕರ ಅವರು ಇವತ್ತು ಅಂಥ ಸುಮಾರು ಜನ ಹಿಮಾಲಯದಲ್ಲಿ ಇವತ್ತಿಗೂ ಸಹ ಸಾಧಕರಿದ್ದಾರೆ.
ಅನ್ನ ನೀರು ಮುಟ್ಟಿಲ್ಲ ಅಂತಕ್ಕಂಥದ್ದು ನಮಗೆ ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗೆ ನಾವು ನಮ್ಮ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಣಾಯಾಮವನ್ನು ಮಾಡಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಎಂಬುದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಈಗಿಲ್ಲಿ ಗುರುವನ್ನು ನೆನಪು ಮಾಡಿಕೊಳ್ಳೋಣ ಮತ್ತು ಲೋಕಕ್ಕೂ ಸಹ ಒಂದು ನಾವು ಶಾಂತಿಯನ್ನು ಕೋರೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ತೆ.